ನಯನ ಹೋಮಿಗೆ ವೆಲ್ಕಮ್. ಇವತ್ತು ನನ್ನ ಯೂಟ್ಯೂಬ್ ಜರ್ನಿಯನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ. ಜನವರಿ 3ನೇ ತಾರೀಕು 2025ಕ್ಕೆ ನನಗೊಂದು ಯೂಟ್ಯೂಬ್ ಮಾಡಬೇಕಂತ ಆಸೆ ಆಗ್ತದೆ. ಆ ದಿನ ಫುಲ್ಲು ಆಲೋಚನೆ ಮಾಡ್ತಾ ಇದ್ದೆ, ಹೇಗೆ ಮಾಡೋದು, ಅದರ ಬಗ್ಗೆ ಎಂಥ ವಿಷಯ ಗೊತ್ತಿಲ್ಲಲ್ಲ. ಮತ್ತು ನನಗೆ ನೆನಪಾಯ್ತು, ನಮ್ಮ ಊರಿನವರೊಬ್ಬರು ಯೂಟ್ಯೂಬ್ ಮಾಡಿದ್ರು. ಅವ್ರ ಹತ್ರ ಕಾಲ್ ಮಾಡಿ ಕೇಳಿದೆ. ಜನವರಿ 3ನೇ ತಾರೀಕು ರಾತ್ರಿ ಹೊತ್ತಿಗೆ ಮೆಸೇಜ್ ಮಾಡಿದೆ, ಎಂತ ನನಗೊಂದು ಯೂಟ್ಯೂಬ್ ಮಾಡಬೇಕಂತ ಉಂಟು, ಮಾಡಿಕೊಡ್ತೀರಾ ಅಂತ. ಆಗ ಅವರು ಜನವರಿ 4ಕ್ಕೆ ಮೆಸೇಜ್ ಹಾಕಿದರು, ನನಗೆ ಮಾಡ್ತೇನೆ ಬನ್ನಿ ಅಂತ. ಹಾಗೆ ಸೀದಾ ಶನಿವಾರ ಆ ದಿನ ಸೀದಾ ಹೋದೆ ಅವರ ಮನೆಗೆ. ಸೀದಾ ಹೋಗಿ ಅವರೆಲ್ಲ ಅದಕ್ಕೆ ನನಗೆ ಬೇಕಾದ ಎಲ್ಲ ಯೂಟ್ಯೂಬ್ ಎಲ್ಲ ಕ್ರಿಯೇಟ್ ಮಾಡಿ ಕೊಟ್ಟರು. ಮನೆಗೆ ಬಂದೆ. ಮತ್ತು ಮನೆಗೆ ಬಂದ ಮೇಲೆ ಇನ್ನು ಫಸ್ಟ್ ಕಂಟೆಂಟ್ ಎಂತ ಹಾಕೋದು ಅಂತ ಆಲೋಚನೆ ಮಾಡ್ತಿದ್ದೆ. ಆಗಲೇ ನನಗೆ ನೆನಪಾದದ್ದು ಕಷಾಯ. ನೀವು ನೋಡಿರ್ಬೋದು, ನನ್ನ ಫಸ್ಟ್ ವೀಡಿಯೋವೇ ಕಷಾಯ. ಹಾಗೆ ಕಷಾಯ ಎಲ್ಲ ಅದನ್ನೆಲ್ಲ ವೀಡಿಯೋ ಎಲ್ಲ ಮಾಡಿದೆ, ಅಪ್ಲೋಡ್ ಮಾಡಿದ ಮೇಲೆ ಇನ್ನು ಸ್ಟೇಟಸ್ ಫೇಸ್ಬುಕ್ಕಿಗೆಲ್ಲ ಅದನ್ನು ಲಿಂಕ್ ಎಲ್ಲ ಹಾಕಿದೆ. ಆಗ ಒಂದೇ ದಿನದಲ್ಲಿ 45ರಿಂದ 50 ಸಬ್ಸ್ಕ್ರೈಬ್ ಬಂತು. ನಿಮ್ಮೆಲ್ಲರ ಒಂದು ರೆಸ್ಪಾನ್ಸ್ ನೋಡಿ ನನಗೆ ತುಂಬ ಖುಷಿಯಾಯಿತು. ಇನ್ನೂ ಮಾಡಬೇಕು ಅಂತ ನನಗೆ ಹುಮ್ಮಸ್ಸು ಬಂತು. ನನ್ನ ಫಸ್ಟು ವೀಡಿಯೋದ ಒಂದು ಅನುಭವ ಹೇಳಲೇಬೇಕು. ಯಾಕಂದರೆ ನಾವು ಮನೆಯಲ್ಲಿ ಜಾಸ್ತಿ ತುಳುವೇ ಮಾತಾಡೋದು. ಕನ್ನಡದ ವರ್ಡ್ಸ್ಗಳೇ ನನಗೆ ನೆನಪು ಬರ್ತಿರ್ಲಿಲ್ಲ, ಎಂತ ಹೇಳೋದು ಅಂತ. ಮತ್ತು ಮಗಳು ಪುನಃ ಅದನ್ನು ಹೇಳಿಸಿದಾಗ ಉಂಟಲ್ಲ, ಒಂದು ಮುಖದಲ್ಲಿ ಬೆಗರಿಳಿಯೋದು, ನರ್ವಸ್ ಆಗೋದು. ಆ ಕೆಮರಾವು ನೋಡಿ ನಾನು ಇಷ್ಟವರೆಗೆ ಮಾತಾಡ್ತಿರ್ಲಿಲ್ಲಲ್ಲ, ಆ ಕೆಮರಾ ನೋಡಿದ ಕೂಡ ನನಗೆ ಹೆದರಿಕೆ ಆಗ್ತಿತ್ತು. ಈಗ ಸ್ವಲ್ಪ ಪರವಾಗಿಲ್ಲ, ಈಗ ಸರಿ ಬರ್ತದೆ, ಮಾತಾಡಲಿಕ್ಕೆ ಆಗ್ತದೆ, ಎಲ್ಲ ಒಳ್ಳೆಯ ರೀತಿಯಲ್ಲಿ ಆಗ್ತಾ ಉಂಟು ಈಗ ವೀಡಿಯೋಗಳೆಲ್ಲ. ಫಸ್ಟ್ ವೀಡಿಯೋ ಅಂತ ಹೇಳುವಾಗ ನೆನಪಾಯಿತು, ಅದರ ಬಗ್ಗೆ ಎಂಥದ್ದು ಗೊತ್ತಿಲ್ಲದೆ ವೀಡಿಯೋ ಮಾಡಿ ಲಾಸ್ಟಿಗೆ ಸಬ್ಸ್ಕ್ರೈಬ್ ಅಂತವೇ ಹೇಳಲಿಕ್ಕೆ ನನಗೆ ಬರ್ತಿರ್ಲಿಲ್ಲ. ಆಗ ನನ್ನ ಮಗಳ ಹತ್ರ ಹೇಳಿಸಿದೆ ನಾನು, ಸಬ್ಸ್ಕ್ರೈಬು ಹೇಳು ಅದರಲ್ಲಿ ಲಾಸ್ಟಿಗೆ ಅಂತ. ಹಾಗೆ ಫಸ್ಟ್ ವೀಡಿಯೋದಲ್ಲಿ ನೋಡಿದರೆ ಗೊತ್ತಾಗ್ತದೆ, ಸಬ್ಸ್ಕ್ರೈಬ್ ಅಂತ ವರ್ಡ್ಸನ್ನು ನನ್ನ ಮಗಳೇ ಯೂಸ್ ಮಾಡಿದ್ದು. ಮತ್ತೆ ನನಗೆ ಅದರ ಬಗ್ಗೆ ಸಬ್ಸ್ಕ್ರೈಬ್ ಅಂತ ಹೇಳಲಿಕ್ಕೆ ಬಂತು. ಫಸ್ಟಿಗೆ ನಮಗೆ ವೀಡಿಯೋ ಮಾಡುವಾಗ ನಾವು ಅದನ್ನು ಸ್ವಲ್ಪ ಉದ್ದಗೆ ಹಿಡ್ಕೊಂಡು ವೀಡಿಯೋ ಮಾಡ್ತಿದ್ದೆವು. ಅದೆಲ್ಲ ಆಲ್ಮೋಸ್ಟ್ ನಮ್ಮ ಕೆಲವೆಲ್ಲ ಫುಡ್ಡುಗಳೆಲ್ಲ ಶಾರ್ಟಿಗೆ ಹೋಗ್ತಿತ್ತು. ಮತ್ತು ಕೆಲವರು ಹೀಗೆ ಹೇಳ್ತಿದ್ರು, ಹಾಗೆ ನೀವು ಮಾಡಬೇಡಿ, ಸ್ವಲ್ಪ ಅಗಲ ಹಿಡ್ಕೊಂಡು ಮಾಡಿ, ಜಾಸ್ತಿ ವೀಡಿಯೋಗೆ ಬರಬೇಕು, ಅದು ಶಾರ್ಟಿಗೆಲ್ಲ ಜಾಸ್ತಿ ಹೋಗಬಾರ್ದು ಅಂತ. ಮತ್ತು ಹಾಗೆ ಕೆಲವು ವಿಷಯಗಳನ್ನೆಲ್ಲ ಅದರಲ್ಲಿ ನಾವು ಕಲಿತೆವು. ನಮ್ಮ ಸಬ್ಸ್ಕ್ರೈಬು ಇನ್ಕ್ರೀಸ್ ಆಗಬೇಕು ಹೇಳಿದರೆ ನಾನೆಂತ ಮಾಡ್ತಿದ್ದೆ ಅಂದರೆ, ಎಲ್ಲಿಗಾದರೂ ಹೋಗುವಾಗ ಬಸ್ಸಲ್ಲಿ ನನ್ನ ಪಕ್ಕದಲ್ಲಿ ಆಚೆ ಈಚೆ ಎಲ್ಲ ಕೂತ್ಕೊಂಡಿರ್ತಾರೆ, ಅವ್ರ ಹತ್ರ ಹೇಳ್ತಿದ್ದೆ, ಒಂದು ನನ್ನ ನಯನ ಹೋಮ್ ಅಂತ ಉಂಟು, ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ. ಅದರಲ್ಲಿ ಕೆಲವರು ಆಗಲೇ ಪಕ್ಕ ಮೊಬೈಲ್ ತಗೊಂಡು ಯೂಟ್ಯೂಬ್ ತೆಗೆದು ಅದರಲ್ಲಿ ಮಾಡ್ತಿದ್ರು, ಕೆಲವರು ಮತ್ತೆ ಮಾಡ್ತೇನೆ ಅಂತ ಹೇಳ್ತಿದ್ರು. ಹೀಗೆ ನಾನು ಸಬ್ಸ್ಕ್ರೈಬನ್ನು ಜಾಸ್ತಿ ಒಂದು 700ವರೆಗೆ ಹೀಗೆ ನಾನು ಇವ್ರ ಹತ್ರ ಎಲ್ಲ ಬಸ್ಸಲ್ಲಿ ಹೋಗುವಾಗ ಬರುವಾಗ ಎಲ್ಲ ಮಾಡಿಸ್ತಾ ಇದ್ದೆ. ಆಗ ಒಬ್ಬರ ಹತ್ರ ಹೇಳಿದೆ, ನನ್ನ ಚಾನಲ್ ನಯನ ಹೋಮ್ ಉಂಟು, ಸಬ್ಸ್ಕ್ರೈಬ್ ಮಾಡಿ ಅಂತ. ಅದಕ್ಕೆ ಅವ್ರು ಹೇಳಿದರು, ಆಲ್ರೆಡಿ ನಾನು ನಿಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಗಿದೆ ಅಂತ. ನನಗೆ ಮತ್ತೂ ಡೌಟ್, ಯಾಕಂದರೆ ಕೆಲವರು ಹಾಗೆ ಹೇಳ್ತಾರೆ, ಮಾಡಿ ಇರೋದಿಲ್ಲ ಅಂತ. ಅದು ಹೇಗೆ ಹೇಳ್ತೀರಿ ನೀವು ನನ್ನ ಚಾನಲೇ ಅಂತ? ಯಾಕಂದರೆ ನಿಮ್ಮ ಮುಖದಲ್ಲಿ 2 ಮೂಗುತಿ ಉಂಟಲ್ಲ, ಆದ ಕಾರಣ ನನಗೆ ಆಗ ನೋಡುವಾಗೆ ಗೊತ್ತಾಯಿತು ನೀವೇ ಅಂತ. ಅದು ನನಗಿನ್ನು ಹೌದಾ ಅಲ್ವಾ ಅಂತ ಸುಮ್ಮನಾದೆ ಅಂತ. ಮತ್ತು ಆದರೂ ನನಗೆ ಡೌಟು, ಅವರ ಯೂಟ್ಯೂಬ್ ತೆಗೆದೆ ಅದರಲ್ಲಿ ನಯನ ಹೋಮ್ ಅಂತ ಹಾಕಿ ನೋಡ್ತೇನೆ, ಹೌದು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅವರು. ಭಾರಿ ಖುಷಿಯಾಯಿತು. ಇಂಥವರು ಇರ್ತಾರಾ ಅಂತ ನನಗೆ ಮನಸ್ಸಿಗೆ ಆಯಿತು. ನಾವು ಒಂದು ಮಾರ್ಚ್ ಟೈಮಲ್ಲಿ ಕೆಲವರ ಲೈವಿಗೆಲ್ಲ ಹೋಗ್ತಿದ್ದೆವು. ಕೆಲವರು ಲೈವಿಗೆ ಹೋದಾಗ ಅವರು ಹೇಳ್ತಿದ್ರು, ನೀವು ಲೈವ್ ಮಾಡೋದಿಲ್ವಾ ಅಂತ. ನಮಗೆ ಆಗ ಹೀಗೆ ಲೈವ್ ಮಾಡಲಿಕ್ಕೂ ಹೆದರಿಕೆ ಇತ್ತು, ಮತ್ತು ಅದರ ವಿಷಯವೂ ನಮಗೆ ಗೊತ್ತಿರಲಿಲ್ಲ. ನಾವು ಮಾಡೋದಿಲ್ಲ ಅಂತ ಹೇಳಿದೆವು. ಅದಕ್ಕೆ ಅವರು ಹೇಳಿದರು, ನಿಮ್ಮ ವಾಚ್ ಅವರ್ ಕಂಪ್ಲೀಟ್ ಆಗಬೇಕಾದ್ರೆ ನೀವು ಲೈವ್ ಮಾಡಲೇಬೇಕು. ಯಾಕಂದರೆ ವೀಡಿಯೋವನ್ನು ಹಾಕಿದಾಗ ಜನಗಳು ಎಂತ ಮಾಡ್ತಾರೆ ಅಂದರೆ ಅದನ್ನು ಸ್ಕಿಪ್ಪು ಮಾಡಿ ನೋಡ್ತಾರೆ, ಆಗ ನಿಮಗೆ ವಾಚ್ ಅವರ್ ಎಂತ ಬರೋದಿಲ್ಲ ಅಂತ. ಮತ್ತು OTTಯಲ್ಲಿ ಹೋಗಿ ನೋಡಿ ಅಂತ ಹೇಳಿದರು. ಅಲ್ಲಿ ನೋಡುವಾಗ 40-50 ಏನಾಗಿತ್ತು ಅಷ್ಟೇ. ಆಗ ನಮಗೆ ಆಯಿತು, ಇದು 1 ವರ್ಷದಲ್ಲಿ 4,000 ವಾಚ್ ಅವರ್ ಆಗಲಿಕ್ಕೆ ಉಂಟಾ. ಆಮೇಲೆ ನಾವು ಏಪ್ರಿಲ್ 22ರ ನಂತರ ನಾವು ಲೈವನ್ನು ಸ್ಟಾರ್ಟ್ ಮಾಡಿದೆವು. ಹಾಗೀಗ ಅಕ್ಟೋಬರಿಗೆ ನಮ್ಮದು 4,000 ಇದು ವಾಚ್ ಅವರ್ ಟೈಮು ಕಂಪ್ಲೀಟ್ ಆಯಿತು. ಮತ್ತು ಅದರಲ್ಲೇ ನಮಗೆ ಒಂದು 300 ಒಂದೇ ದಿನ ಫಸ್ಟ್ ಲೈವಲ್ಲೇನೋ ನಮಗೆ ಒಂದು 40-50 ಸಬ್ಸ್ಕ್ರೈಬು ಬಂದಿತ್ತು. ಮತ್ತು 300 ಅದರಲ್ಲೇ ಬಂತು ನಮಗೆ ಸಬ್ಸ್ಕ್ರೈಬು. ಹಾಗೆ ಅದು ಕಂಪ್ಲೀಟ್ ಆಯಿತು, ಈಚೆ ವಾಚ್ ಅವರು ಕಂಪ್ಲೀಟ್ ಆಯಿತು.
ಸಬ್ಸ್ಕ್ರೈಬ್ ಮತ್ತು ವಾಚ್ ಅವರನ್ನು ಕಂಪ್ಲೀಟ್ ಮಾಡಿ ಆಯಿತು. ಇನ್ನು ದೊಡ್ಡ ಕೆಲಸ ಅಂದರೆ ಡಾಲರ್ ಅಂದರೆ ಹೇಗೆ ಗೊತ್ತುಂಟ, ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ಮಾತ್ರ ನಮಗೆ ಡಾಲರ್ ಕಂಪ್ಲೀಟ್ ಮಾಡಲಿಕ್ಕೆ ಆಗೋದು. ಯಾಕಂದರೆ ನೀವು ಒಂದು ವೀಡಿಯೋಕ್ಕೆ ವ್ಯೂಸ್ ಎಷ್ಟು ಜನ ಬಂದಿದ್ದಾರೆ ಅದರ ಮೇಲೆ ನಮಗೆ ಡಿಪೆಂಡ್ ಆಗಿ ಡಾಲರ್ ಬರ್ತದೆ. ಆದ ಕಾರಣ ನೀವು ದಯಮಾಡಿ ನೀವು ವಿಡಿಯೋ ಅಥವಾ ಶಾರ್ಟನ್ನು ಯಾವುದನ್ನು ನೋಡುವಾಗ ನೀವು ಸ್ಕಿಪ್ ಮಾಡಬೇಡಿ. ಎಲ್ಲಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ನೀವು ವಿಡಿಯೋವನ್ನು ಸ್ಕಿಪ್ ಮಾಡದೆ ಅದರ ಅಡ್ವರ್ಟೈಸ್ಮೆಂಟನ್ನು ನೋಡಿಕೊಂಡೇ ಮುಂದೆ ಹೋಗಿ. ಅದು ನಮಗೆ ಒಂದು ಒಳ್ಳೆಯ ರೀತಿಯ ಸಪೋರ್ಟ್ ಆಗ್ತದೆ. ಎಕ್ಸಾಮ್ ಎಲ್ಲ ಬರೆದು ನಾವು ಪೇಪರಲ್ಲಿ ನಮಗೆ ಒಳ್ಳೆ ಮಾರ್ಕ್ ಇದ್ದರೆ ಎಷ್ಟು ಖುಷಿ ಆಗ್ತದೆ. ನನಗೂ ಈಗ $10 ಆಗಿ ಪಿನ್ ಯೂಟ್ಯೂಬ್ ಕಡೆಯಿಂದ ಈ ಪಿನ್ ಬರುವಾಗ ನನಗೂ ಅಷ್ಟೇ ಖುಷಿ ಆಗ್ತಾ ಉಂಟು. ಈ ಟೈಮಲ್ಲಿ ಅವರೀಗ ನಮ್ಮ ಬ್ಯಾಂಕಿನ ಡೀಟೇಲ್ ಎಲ್ಲ ತಗೊಳ್ತಾರೆ. ಇನ್ನು $100 ಆದಮೇಲೆ ನನಗೆ ಅಮೌಂಟ್ ಬರ್ತದೆ. ಹಾಗೆ ಯಾವ ಟೈಮಲ್ಲಿ ನಾನು $100 ಕಂಪ್ಲೀಟ್ ಮಾಡ್ತೇನೋ ನನಗೆ ಆವಾಗ ನನಗೆ ಯೂಟ್ಯೂಬ್ ಕಡೆಯಿಂದ ಅಮೌಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇಷ್ಟವರೆಗೆ ನನಗೆ 1 ಪೈಸೆಯೂ ಯೂಟ್ಯೂಬಿಂದ ಬರಲಿಲ್ಲ. ಎಲ್ಲರೂ ನೀವು ಕೇಳ್ತಿದ್ರಲ್ಲ ನಿಮಗೆ ಎಷ್ಟು ಅಮೌಂಟ್ ಬಂತು ಅಂತ, ಅದಕ್ಕೆ ನೋಡಿ ಈಗ ನಾನು ಹೇಳ್ತಾ ಇದ್ದೇನೆ, ನಿಮಗೆ 1 ಪೈಸೆಯೂ ಬರಲಿಲ್ಲ. $100 ನಾನು ಯಾವಾಗ ಕಂಪ್ಲೀಟ್ ಮಾಡ್ತೇನೋ ನನಗೆ ಆವಾಗ ಯೂಟ್ಯೂಬ್ ಕಡೆಯಿಂದ ಅಮೌಂಟ್ ಬರ್ತದೆ.